ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಮೇಕೆದಾಟು ರಾಜಕೀಯ ಸದ್ಯಕ್ಕೆ ಯಶಸ್ವಿಯಾಗಿ ನಡೀತಾ ಇದೆ. ಮುಂದೆ ಹೇಗೆ ಏನು ಗೊತ್ತಿಲ್ಲ. ಒಂದಿನ ಗ್ಯಾಪ್ ಕೊಟ್ಟು ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿರೋದು ಸಹಜವಾಗಿ ಸರ್ಕಾರದ ನಿದ್ದೆಗೆಡಿಸಿದೆ. 3ನೇ ದಿನದ ಪಾದಯಾತ್ರೆಯ ಹೈಲೈಟ್ಸ್ ನಿಮ್ಮ ಮುಂದೆ. ಮೇಕೆದಾಟು ಪಾದಯಾತ್ರೆ 3ನೇ ದಿನ ಜೋರಾಗಿ ನಡೆಯಿತು. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರೋ ಯಾತ್ರೆಗೆ ನಿನ್ನೆ ಅನಾರೋಗ್ಯದಿಂದ ಗೈರಾಗಿದ್ದ ಸಿದ್ದರಾಮಯ್ಯ ಇವತ್ತು ಪಾದಯಾತ್ರೆಗೆ ಮತ್ತೆ ರೀ ಎಂಟ್ರಿ ಕೊಟ್ರು. ಪಾದಯಾತ್ರೆಗೂ ಮುನ್ನ ಸಿದ್ದರಾಮಯ್ಯ ರಾಮನಗರದಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಕಾರಜೋಳ ಅವರು ಪ್ರತಿ ದಿನ ಕಾಂಗ್ರೆಸ್ ಸರ್ಕಾರ ವಿಳಂಬ ಮಾಡಿತು ಅಂತೇಳಿ ಅನಗತ್ಯವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮದೇ ಸರ್ಕಾರ ಇದೆಯಲ್ರಿ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ, ಅಲ್ಲಿ ಪ್ರಧಾನಮಂತ್ರಿ ನಿಮ್ಮವರು, ನಿಮಗೆ 25 ಜನ ಎಂಪಿಗಳನ್ನು ಕೊಟ್ಟರಲ್ಲ ರಾಜ್ಯ, ನಿಮಗೆ ರಾಜ್ಯದ ಬಗ್ಗೆ ಕಾಳಜಿ ಇದೆಯಾ? ಅದಕ್ಕೋಸ್ಕರವಾಗಿ ಕೊರೋನಾ ನೆಪ ಮುಂದಿಟ್ಟುಕೊಂಡು ಕೇಸ್ ಹಾಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಲಿ, ಏನೇನು ಮಾಡ್ತಾರೆ. ನಾವು ಲೀಗಲ್ ಆಗಿ ವಿಲ್ ಫೈಟ್. ಕಾನೂನಾತ್ಮಕವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಅವರು ಕಾನೂನು ಮೊರೆ ಹೋದರೆ ನಾವು ಕೂಡ ಕಾನೂನಾತ್ಮಕವಾದಂಥ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯರ ಕೋಪ ಇಷ್ಟಕ್ಕೆ ತಣ್ಣಗಾಗಿಲ್ಲ. ಸರ್ಕಾರದ ಮೇಲೆ ಮತ್ತೆ ಸಿಟ್ಟು ಹೊರ ಹಾಕಿದ್ರು. ಒಂದ್ಸಾರಿ ಲಾಕ್ಡೌನ್ ಮಾಡಿ ರಾಜ್ಯದ ಜನ ಕಷ್ಟ ಸಿಕ್ಕಾಕೊಂಡಿದ್ದಾರೆ. ರಾಜ್ಯದ ಜನ ಬೀದಿ ಬಿದ್ದೋದ್ರು. ಏನಾದ್ರು ಲಾಕ್ಡೌನ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆದರೆ ಅದು ಬಿಜೆಪಿ ಅವರಿಂದ ಆಗ್ತದೆ. ಇಷ್ಟೆಲ್ಲ ಆದ್ಮೇಲೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತರು. ಅಂತ ಬಿಜೆಪಿಯವರು ಇದರಿಂದ ನಿಮಗೆ ರೋಗ ಜಾಸ್ತಿ ಆಗ್ತದೆ. ಆಯ್ತಪ್ಪ, ನೀವೇ ಮಾಡಿದ್ದೀರಲ್ರಿ, ನಿಮ್ಮಿಂದ ರೋಗ ಜಾಸ್ತಿ ಆಗಿರೋದು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನೀವೇ ಜಾಸ್ತಿ ಉಲ್ಲಂಘನೆ ಮಾಡಿರೋರು. ಕಾನೂನು ನಿಮ್ಗೊಂದು ನಮಗೊಂದು ಇದೆಯಾ? ಒಂದು ರೀತಿ ಫ್ರಸ್ಟ್ರೇಟೆಡ್ ಅಟೆಂಪ್ಟ್ ಬಿಜೆಪಿಯವರು ತಡೆಗಟ್ಟಿಬಿಡಬೇಕು, ನಿಲ್ಲಿಸ್ಬಿಡಬೇಕು ಅಂತ ಡಿಕೆಗೆ ಕಳಿಸ್ಬಿಟ್ಟು ವೈದ್ಯರನ್ನು ಕಳಿಸ್ಬಿಟ್ಟು ಪಾಪ ಕಲ್ಗುಂಡಾಗಿದ್ದಾರೆ ಅವರು. 2 ದಿನ ನಡೆದರೂ ಕೂಡ ಏನೂ ಆಗಿಲ್ಲ. ಕೊರೋನಾ ಬಂದಿದೆ ಅಂತ ಸರ್ಟಿಫಿಕೇಟ್ ಕೊಟ್ಬೋಣ ಅಂತ. ಸಿದ್ದರಾಮಯ್ಯ ಗುಡುಗಿದ ಬೆನ್ನಲ್ಲೇ ರಾಮನಗರದಲ್ಲಿ ಸಚಿವ ಅಶ್ವಥ್ ನಾರಾಯಣ ಸುದ್ದಿಗೋಷ್ಠಿ ಮಾಡಿದ್ರು. ಯೋಜನೆ ಬಗ್ಗೆ, ಡಿಕೆ ಬ್ರದರ್ಸ್ ಬಗ್ಗೆ ಮತ್ತೆ ವಾಗ್ದಾಳಿ ಬಿಡ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ತಾಕತ್ತಿದ್ರೆ ಪ್ರಧಾನಮಂತ್ರಿಗಳಿಗೆ ಹೋಗಿ ಒತ್ತಾಯವನ್ನು ಮಾಡಿ, ಈ ಮೇಕೆದಾಟು ನಮ್ಮದು, ಈ ಕಾವೇರಿ ನಮ್ಮದು, ಈ ಮೇಕೆದಾಟು ಯೋಜನೆ ಆಗಬೇಕು ಅಂತೇಳಿ ನಿಮಗೆ ತಾಕತ್ತಿದ್ರೆ ನನ್ನ ಗಂಡಸ್ತನವನ್ನು ಕೇಳಿದ್ರಲ್ಲ, ನಾನು ನಿಮಗೆ ಗಂಡಸ್ತನ ಯಾವತ್ತೂ ಹೇಳ್ತೀನಿ. ಗಂಡಸ್ತನ ನಾವು ಕೆಲಸದಲ್ಲಿ ತೋರಿಸ್ತೀವಿ, ನಾವು ಮಾಡ್ತೀವಿ. ಜನರ ಪರವಾಗಿರೋರು ಅವ್ರ ಗಂಡಸ್ತನ ಇದ್ರೆ ಅವ್ರ ಅವಧಿನಲ್ಲಿ ತೋರಿಸ್ಬೇಕಿತ್ತು, ಕೆಲಸ ಮಾಡಬೇಕಿತ್ತು. ಕೆಲಸ ಮಾಡದನ್ನೇ ಗಂಡಸ್ತನ ಮಾತಾಡ್ತಾರಲ್ಲ, ಅವ್ರ ಯಾವ ಗಂಡಸರು? ತಮ್ಮ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ, ಅವ್ರಿಗೂ ಸಿದ್ದರಾಮಯ್ಯನಿಗೂ ಇರುವಂತಹ ಪೈಪೋಟಿಯನ್ನ ಇವತ್ತು ಇದರಲ್ಲಿ ತೀರ್ಸ್ಕೊಳ್ಳುವಂಥದ್ದನ್ನ ನಾನು ಪ್ರಸ್ತುತ ನೀವು ಏನೂ ಇಲ್ಲ ಅಂತ ಸಿದ್ದರಾಮಯ್ಯವ್ರಿಗೆ ಟಾಂಗ್ ಅನ್ನು ಕೊಡ್ಲಿಕ್ಕೋಸ್ಕರ, ಸಿದ್ದರಾಮಯ್ಯವ್ರನ್ನ ಕಡೆಗಣಕ್ಕೋಸ್ಕರ ಮಾಡಿರುವಂತ ಪ್ರಯತ್ನ. ನಾಯಕರ ವಾಕ್ಸಮರ ಒಂದ್ ಕಡೆ ಆದ್ರೆ 3 ದಿನ ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಪಾದಯಾತ್ರೆ ಮಾಡ್ತಿದ್ದಾರೆ. ಮೊದಲ ದಿನ ಭರ್ಜರಿ ಪಾದಯಾತ್ರೆ ಮಾಡಿದ್ದ ಹಲವು ಕೈ ನಾಯಕರಿಗೆ ಕೊರೋನಾ ಸೋಂಕು ತಗುಲಿದೆ. ಆದರೂ ಸಿದ್ದರಾಮಯ್ಯ ಭರ್ಜರಿಯಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಕಾಂಗ್ರೆಸ್ ಪಾದಯಾತ್ರೆಗೆ ಬೆಂಗಳೂರಿಗೆ ಪ್ರವೇಶಕ್ಕೆ ಅವಕಾಶ ಕೊಡಬೇಡಿ, ಬಿಡದಿಗೆ ಪಾದಯಾತ್ರೆ ನಿಲ್ಲಿಸಿ, ಬೆಂಗಳೂರಿನಲ್ಲಿ ಪಾದಯಾತ್ರೆ ಬಂದ್ರೆ ಕೋವಿಡ್ ಸೋಂಕು ಸೂಪರ್ ಸ್ಪ್ರೆಡ್ ಆಗುತ್ತೆ ಅಂತ ಸಿಎಂ ಸಭೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್, ಗೃಹ ಸಚಿವ ಆರ್ಗ ಜ್ಞಾನೇಂದ್ರ, ತಾಂತ್ರಿಕ ಸಲಹಾ ಸಮಿತಿಯ ಕೆಲವರು ಒತ್ತಾಯಿಸಿದ್ರು. ಹೀಗಾಗಿ ಬಿಡದಿಯಲ್ಲೇ ಪಾದಯಾತ್ರೆ ನಿಲ್ಲಿಸುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪಾದಯಾತ್ರೆ ರಾಜಕೀಯ ಏನಾದ್ರೂ ಇರಲಿ, ಯೋಜನೆಗೆ ಎಲ್ಲಾ ಪಕ್ಷಗಳು ವಿಳಂಬ ಧೋರಣೆ ಮಾಡಿವೆ ಅನ್ನೋದು ನೀರಾವರಿ ತಜ್ಞರ ಅಭಿಪ್ರಾಯ. ನ್ಯೂಸ್ 18 ಕನ್ನಡದ ವಿಶೇಷ ಸಂದರ್ಶನದಲ್ಲಿ ನೀರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರಾವ್ ಹೇಳಿದ್ದು ಹೀಗೆ.
ನೀವು ಹಾಕಿರೋ ಷರತ್ತು ನಾವು ಪಾಲಿಸ್ತಾ ಇದ್ದೀವಿ. ಸರ್ಪ್ಲಸ್ ವಾಟ್ರಿಗೂ ನೀವು ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ. ನಮಗೆ ಹೆಚ್ಚಿಗೆ ನೀರು ಕೊಟ್ಟಿದ್ದೀರ, ನಮಗೆ ಡ್ಯಾಮ್ ಬೇಕು ನಮ್ಮ ಹಿಂದಿನ ಡ್ಯಾಮಲ್ಲಿ. ಹಾಗಾಗಿ ಈ ಮೇಕೆದಾಟು ಪ್ರಾಜೆಕ್ಟು ಅವ್ರಿಗೇನು ನೀರು ಬಿಡಬೇಕು ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಮುಂದೆ CWMA ಇರುತ್ತೆ, ನಾವು ಒಂದು ವೇಳೆ ಬಿಡದೆ ಹೋದರೆ ಅವ್ರು ನಮ್ಮ ಕೈಲಿ ಬಿಡಿಸ್ತಾರೆ. ಇಷ್ಟೆಲ್ಲ ಇದ್ದಾಗ ಇದಕ್ಕೊಂದು ಡಿಸಿಷನ್ ಕೊಡಿ ಅಂತ ಹೇಳಿದರೆ 16th February 2018ಗೆ ನಮ್ಗೆ ಮೇಕೆದಾಟು ಬಗ್ಗೆ ಡಿಸಿಷನ್ ಬರ್ತಿತ್ತು. ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ ಪಾದಯಾತ್ರೆ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಮೊನ್ನೆ ಸಾತನೂರಿನಲ್ಲಿ, ನಿನ್ನೆ ಕನಕಪುರ ಠಾಣೆಯಲ್ಲಿ FIR ಆಗಿದೆ. ಇನ್ನು ಹೊನ್ನಾಳಿಯಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಆಯೋಜಕರ ಮೇಲೆ FIR ಆಗಿದೆ. ಆದರೆ ಜನಜಾತ್ರೆಯಲ್ಲಿದ್ದ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಮೇಲೆ FIR ಆಗಿಲ್ಲ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರಿಂದು ನಿಯಮ ಉಲ್ಲಂಘನೆಯಾಗಿದ್ರೂ ಅವರ ಮೇಲೆ ಪ್ರಕರಣ ದಾಖಲಾಗಿಲ್ಲ. ಇವತ್ತು ಬಳ್ಳಾರಿಯಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಹುಟ್ಟುಹಬ್ಬ ಪ್ರಯುಕ್ತ ಕನಕದುರ್ಗಮ್ಮ ದೇಗುಲ ಬಳಿ ಅಭಿಮಾನಿಗಳ ಜಾತ್ರೆ ನಡೆಯಿತು. ಸಚಿವ ಶ್ರೀರಾಮುಲು, ಶಾಸಕ ಸೋಮಶೇಖರ್ ರೆಡ್ಡಿ ಮಾಸ್ಕ್ ಧರಿಸದೇ ಇದ್ರೂ ಅವರನ್ನು ಕೇಳಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.